ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಮಧುಶ್ರೀ. ಅಯೋಧ್ಯೆ ಬಾಲರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ನವ ವಧುವಿನಂತೆ ಸಿಂಗಾರಗೊಂಡ ರಾಮನೂರು ಸಂಭ್ರಮಕ್ಕೆ ಸಜ್ಜಾಗಿದೆ. ಈ ಸುದ್ದಿಗಳನ್ನು ನೋಡೋಣ. ಅಯೋಧ್ಯೆ ರಾಮೋತ್ಸವ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಜನವರಿ 22ರಂದು ಶ್ರೀರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ದಿನಗಣ ನಡೆಯುತ್ತಿತ್ತು. ಅಯೋಧ್ಯೆಯಲ್ಲಿ ಎಂದಿನಿಂದ ಪೂಜಾ ಕೈಂಕರ್ಯ ಆರಂಭವಾಗಿದೆ. ಇಡೀ ಅಯೋಧ್ಯೆ ನವವಧುವಿನಂತೆ ಸಿಂಗಾರಗೊಂಡಿದೆ. ನಾಳೆ ಮಂದಿರ ಆವರಣಕ್ಕೆ ರಾಮಲಲ್ಲಾ ಮೂರ್ತಿ ಪ್ರವೇಶವಾಗಲಿದ್ದು ಜನವರಿ 18ರಂದು ಗರ್ಭಗುಡಿಯಲ್ಲಿ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮನ ಮೂರ್ತಿ ಇರಿಸಲಾಗುತ್ತದೆ. ಬಾಲರಾಮ ವಿಗ್ರಹ ಕಾಲ್ಬೆರಳುಗಳಿಂದ ಹಣೆಯವರೆಗೆ 51 ಇಂಚು ಎತ್ತರವಿದೆ. 150ರಿಂದ 200 ಕೆಜಿ ತೂಕ ಹೊಂದಿದೆ. ಮುಕುಟ ಸುಂದರವಾಗಿದೆ. ಕಣ್ಣುಗಳು ದೊಡ್ಡದಾಗಿದೆ ಮತ್ತು ಬಾಲರಾಮನ ಮೂರ್ತಿಯ ಹಣೆಯು ಭವ್ಯವಾಗಿದೆ. ಮಗುವಿನ ಮನಸ್ಸು ಪ್ರತಿಫಲಿಸುವ ರಾಮನ ವಿಗ್ರಹ ಕಮಲದಲ್ಲಿ ನಿಂತಿರುವ ಭಂಗಿಯಲ್ಲಿರಲಿದೆ. ಈಗ ಕೆತ್ತಿರುವ ಶ್ರೀರಾಮ ವಿಗ್ರಹ ಜಲ ನಿರೋಧಕವಾಗಿದ್ದು ಗಂಧ ಅಭಿಷೇಕ ವಿಗ್ರಹದ ಮೇಲೆ ಪರಿಣಾಮ ಬೀರುವುದಿಲ್ಲ. ಅಯೋಧ್ಯೆಯಲ್ಲಿ ಯತಿಗಳಿಂದ 1008 ಕುಂಡ ಯಾಗ ನೆರವೇರಿಸಲಾಗಿದೆ. ಬೃಹತ್ ಮೈದಾನ ನಿರ್ಮಾಣ ಮಾಡಿ ಯಾಗ ಮಾಡಲಾಯಿತು. ಶ್ರೀರಾಮ ಭದ್ರಾಚಾರ್ಯ ನೇತೃತ್ವದಲ್ಲಿ ಪೂಜೆ ಪುನಸ್ಕಾರ ಮಾಡಲಾಯಿತು. ಪಾಕ್ ಆಕ್ರಮಿತ ಕಾಶ್ಮೀರ ವಾಪಸ್ ಪಡೆಯುವ ಉದ್ದೇಶದಿಂದ ಯಾಗ ನೆರವೇರಿಸಲಾಯಿತು. ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರು ತಮ್ಮದೇ ಆದ ಕೊಡುಗೆಗಳನ್ನ ಕೊಡ್ತಿದ್ದಾರೆ. ಈ ನಡುವೆ ಗುಜರಾತ್ ವಡೋದರದ ಭಕ್ತರೊಬ್ಬರು 108 ಅಡಿ ಉದ್ದದ ಅಗರಬತ್ತಿ ನೀಡಿದ್ದಾರೆ. ಇದು 1.5 ತಿಂಗಳ ಕಾಲ ಉರಿಯುತ್ತದೆ. ವಾಹನದ ಮೂಲಕ ಇದಕ್ಕಾಗಿ ಸಿದ್ಧಪಡಿಸಿದ ಲಾರಿಯ ಮೂಲಕ ಈ ಒಂದು ದೊಡ್ಡ ಅಗರಬತ್ತಿಯನ್ನ ತರಲಾಗಿದೆ. ಇವತ್ತು ಈ ಅಗರಬತ್ತಿಯನ್ನ ಹೊತ್ತಿಸಲಾಗಿದೆ. ಸುಮಾರು 1.5 ತಿಂಗಳ ಕಾಲ ಈ ಅಗರಬತ್ತಿ ಇಲ್ಲಿ ಉರಿಯುತ್ತೆ. ಗರ್ಭಗೃಹಕ್ಕೆ ಬಾಗಿಲು ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ. ನೆಲ ಮಹಡಿಯಲ್ಲಿ ಚಿನ್ನದ ಬಾಗಿಲುಗಳನ್ನು ಅಳವಡಿಸಲಾಗಿದೆ. ಈ ಬಗ್ಗೆ ರಾಮ ಮಂದಿರ ಟ್ರಸ್ಟ್ ಟ್ವೀಟ್ ಮಾಡಿ ಖಚಿತಪಡಿಸಿದೆ. ರಾಮ್ಲಾಲಾಗಾಗಿ ಕೆಲಸ ಮಾಡುತ್ತಿರುವುದು ನನ್ನ ಅದೃಷ್ಟ ಎಂದು ಭಾವಿಸುತ್ತೇನೆ ಅಂತ ಬಾಗಿಲು ನಿರ್ಮಾಣದ ಕುಶಲಕರ್ಮಿ ಧರಂವೀರ್ ಸುದ್ದಿ ಹೇಳಿದ್ರು. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆ ನಗರಿ ನವವಧುವಿನಂತೆ ಸಿಂಗಾರಗೊಂಡಿದೆ. ಅಯೋಧ್ಯೆಯಲ್ಲಿ ಅಂತಿಮ ಹಂತದ ಸಿದ್ಧತೆ ಆರಂಭವಾಗಿದೆ. ಪ್ರತಿ ರಸ್ತೆಗಳಲ್ಲೂ ಸ್ವಚ್ಛತಾ ಕಾರ್ಯ ನಡೆಯುತ್ತಿದೆ. ಧರ್ಮಪಥದ ಸುತ್ತಮುತ್ತ ಜನ ಜಮಾಯಿಸುತ್ತಿದ್ದಾರೆ. ಲತಾ ಮಂಗೇಶ್ವರ್ ಸರ್ಕಲ್ನಲ್ಲಿ ಸೆಲ್ಫಿಗೆ ಮುಗಿಬಿದ್ದಿದ್ದಾರೆ. ನಾನೀಗ ಧರ್ಮಪಥ ಅನ್ನುವಂಥ ರಸ್ತೆಯಲ್ಲಿದ್ದೀನಿ. ಈಗ ಅಯೋಧ್ಯೆಯಲ್ಲಿ 3 ವಿಶೇಷವಾದಂಥ ಮಾರ್ಗಗಳನ್ನು ಅಥವಾ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಒಂದು ರಾಮಪಥ, ಮತ್ತೊಂದು ಧರ್ಮಪಥ, ಮತ್ತೊಂದು ಭಕ್ತಿಪಥ ಅನ್ನುವಂಥದ್ದು ಈ 3 ವಿಶೇಷವಾದಂಥ ರಸ್ತೆ. ಈಗ ಧರ್ಮಪಥದ ರಸ್ತೆಯನ್ನು ಮೊದಲಿಗೆ ನೋಡೋಣ. ಯಾಕೆಂದರೆ ಒಂದು ವಿಶೇಷವಾಗಿ ಡಿಸೈನ್ ಮಾಡಲಾಗಿರುವಂಥ ರಸ್ತೆ. ರಾಮ ಸೂರ್ಯವಂಶಕ್ಕೆ ಸೇರಿದವನು. ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಬಿಸಿಲು ತಾಗದಂತೆ ವಿಶೇಷ ಪೆಂಡಾಲ್ ನಿರ್ಮಾಣ ಮಾಡಲಾಗುತ್ತಿದೆ. ಪೆಂಡಾಲ್ನಲ್ಲಿ ರಾಮಾಯಣದ ವೈಭವ ಪ್ರದರ್ಶನ ಮಾಡಲಾಗುತ್ತೆ. ಮೂರ್ತಿ ರೂಪದಲ್ಲಿ ರಾಮಾಯಣ ಸನ್ನಿವೇಶಗಳನ್ನು ಸೃಷ್ಟಿಸಿ ವಿವರಣೆ ನೀಡಲಾಗುತ್ತೆ. ಇಲ್ಲಿ ರಾಮಕಥಾ ಕಳೆದ 2 ದಿನಗಳಿಂದ ರಾಮಕಥೆ ಆರಂಭವಾಗಿದೆ. ಇವತ್ತು ವಿಶೇಷವಾಗಿ ರಾಮಚರಿತ ಮಾನಸವನ್ನ ಪಠಣ ಮಾಡುವಂತ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ರಾಮಚಂದ್ರನ ಕಥೆಯನ್ನ ಈ ಮೂರ್ತಿ ರೂಪದಲ್ಲಿ ಹೇಳುವಂತ ಕೆಲಸ ಕೂಡ ಆಗ್ತಾ ಇದೆ. ರಾಮನ ಉತ್ಸವಕ್ಕೆ ಅಣಿಯಾಗುತ್ತಿರುವ ಅಯೋಧ್ಯೆಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಭದ್ರತೆ ಏರ್ಪಡಿಸಲಾಗಿದೆ. ನೆಲ, ಜಲ ಮತ್ತು ವಾಯು ಮಾರ್ಗ ಎಲ್ಲ 3 ಹಂತದಲ್ಲೂ ಭಾರಿ ಭದ್ರತೆ ನೀಡಲಾಗಿದೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಗಿ ಭದ್ರತೆ ಕೂಡ ಕಲ್ಪಿಸಲಾಗಿದೆ. ಈ ಸೆಕ್ಯೂರಿಟಿ ಹೇಗಿದೆ ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ನಾವು ನಿಮಗೆ ನೀಡ್ತೀವಿ. ಹೆಚ್ಚಿನ ಭದ್ರತೆ ಕೂಡ ಪೊಲೀಸರು ನೀಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಅರೆ ಸೈನಿಕ ಪಡೆ ಏನಿದೆ ಅದನ್ನು ಕೂಡ ಈಗಾಗಲೇ ಈ ಸ್ಥಳದಲ್ಲೇ ಮುಖ ಮಾಡಲಾಗಿದೆ. ಏನಾದರೂ ಅಹಿತಕರ ಘಟನೆಗಳೇನಾದರೂ ನಡೆದರೆ ಕೂಡಲೇ ಕ್ರಮ ಕೈಗೊಳ್ಳೋದಕ್ಕೆ. ಟೀಮ್ ಇಂಡಿಯಾದ ಸ್ಟಾರ್ ಕ್ರಿಕೆಟರ್ಗಳಿಗೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಟೀಮ್ ಇಂಡಿಯಾದ ಮಾಜಿ ಎಂಎಸ್ ಧೋನಿಗೆ ಆರ್ಎಸ್ಎಸ್ ಹಿರಿಯ ನಾಯಕ ಧನಂಜಯ್ ಸಿಂಗ್ ಆಹ್ವಾನ ಪತ್ರಿಕೆ ನೀಡಿದ್ದಾರೆ. ಅದರಂತೆಯೇ ವಿರಾಟ್ ಕೊಹ್ಲಿ ಮತ್ತು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರಿಗೂ ಮಂದಿರ ಉದ್ಘಾಟನೆಗೆ ಆಹ್ವಾನ ಕೊಡಲಾಗಿದೆ. ಅಡಕಮಾರನಹಳ್ಳಿ ಬಳಿ ಜವರಾಯನ ಅಟ್ಟಹಾಸಕ್ಕೆ ತಂದೆ ಮಗು ಬಲಿ. ರಾಜಾಜಿನಗರದಲ್ಲಿ ಅಗ್ನಿ ಅವಘಡಕ್ಕೆ 4 ಬೈಕ್ಗಳು ಹೊತ್ತಿ ಉರಿದಿವೆ. ಈ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ರಾಜಾಜಿನಗರ ಮೆಟ್ರೋ ನಿಲ್ದಾಣ ಬಳಿ ಅಗ್ನಿ ಅವಘಡ ಸಂಭವಿಸಿದೆ. ನಿಲ್ದಾಣದ ಬಳಿ ನಿಂತಿದ್ದ 4 ಬೈಕ್ಗಳು ಬೆಂಕಿಗಾಹುತಿಯಾಗಿವೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬ್ಯಾಂಕ್ ಹೊರಗೆ ವೃದ್ಧನಿಂದ ಹಣ ಕದ್ದೊಯ್ದಿರೋ ಘಟನೆ ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ ಬಳಿ ನಡೆದಿದೆ. ಜನವರಿ 9ರಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. 4 ಖದೀಮರು ವೃದ್ಧ ಕಾಳಪ್ಪ ಅವರ 50,000 ಹಣ ಎಗರಿಸಿದ್ರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಖದೀಮರು ಎಸಗಿರೋ ಕೃತ್ಯದ ದೃಶ್ಯ ಸೆರೆಯಾಗಿದೆ. ಇಂದಿನಿಂದ ಪೀಣ್ಯ ಫ್ಲೈಓವರ್ 4 ದಿನಗಳ ಕಾಲ ಬಂದ್ ಆಗಲಿದೆ. ಇಂದು ರಾತ್ರಿ 11 ಗಂಟೆಗಿಂದ ವಾಹನ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗುತ್ತೆ. ಲೋಡ್ ಟೆಸ್ಟಿಂಗ್ ಕಾರಣಕ್ಕೆ ಜನವರಿ 19ರವರೆಗೆ ಮೇಲ್ಸೇತುವೆ ಬಂದ್ ಇರಲಿದೆ. ಪರ್ಯಾಯ ಮಾರ್ಗಗಳನ್ನ ಬಳಸುವಂತೆ ಸಂಚಾರಿ ಪೊಲೀಸರು ಮನವಿ ಮಾಡಿದ್ದಾರೆ. ಬೇರೆ ಮಾರ್ಗಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ಪಶ್ಚಿಮ ವಲಯದಲ್ಲಿಂದು ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಡಿಸಿಎಂ ಡಿಕೆ ಶಿವಕುಮಾರ್ 3 ಕ್ಷೇತ್ರಗಳ ಜನರ ಸಮಸ್ಯೆ ಆಲಿಸಿದ್ರು. ಚಾಮರಾಜಪೇಟೆ, ಗಾಂಧಿನಗರ ಹಾಗೂ ಮಲ್ಲೇಶ್ವರಂನಲ್ಲಿ ಕಾರ್ಯಕ್ರಮ ನಡೆದವು. ಶೇಷಾದ್ರಿಪುರಂನ ಶಿರೂರ್ ಮೈದಾನದಲ್ಲಿ ಮಹಿಳೆಯೊಬ್ಬರು ಡಿಕೆಶಿ ಮುಂದೆ ಕಣ್ಣೀರು ಹಾಕಿದ್ರು. ವಿಶೇಷ ಚೇತನರ ಅಹವಾಲು ಆಲಿಸಿದ್ರು. ಗಣರಾಜ್ಯೋತ್ಸವ ಪ್ರಯುಕ್ತ ಬೆಂಗಳೂರಿನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಜನವರಿ 18ರಿಂದ 215ನೇ ಫ್ಲವರ್ ಶೋ ನಡೆಯುತ್ತೆ. ಫಲಪುಷ್ಪ ಪ್ರದರ್ಶನಕ್ಕೆ ₹80 ಟಿಕೆಟ್ ದರ ನಿಗದಿಯಾಗಿದೆ. ರಜೆ ದಿನಗಳಲ್ಲಿ ಈ ದರ ₹100 ಇರಲಿದೆ. ಶಾಲಾ ಸಮವಸ್ತ್ರ ಧರಿಸಿ ಬರುವ ಮಕ್ಕಳಿಗೆ ಉಚಿತ ಪ್ರವೇಶ ಮಾಡಿಕೊಡಲಾಗಿದೆ. ಜನವರಿ 19ರಂದು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಖೇಲೋ ಇಂಡಿಯಾ ಹಾಗೂ ಏರೋನಾಟಿಕ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ಫೆಸಿಲಿಟಿ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಸೆಂಟರ್ಗೆ ಭೇಟಿ ನೀಡಲಿದ್ದಾರೆ. ಕಾರ್ಯಕ್ರಮ ನಡೆಯುವ ಬಳಿ ರೋಡ್ ಶೋ ನಡೆಸಲಿದ್ದಾರೆ. ಸಿಎಂ ವಿರುದ್ಧ ಬಳಸಿದ ಏಕವಚನ ಪದ ಪ್ರಯೋಗವನ್ನು ಸಮರ್ಥಿಸಿಕೊಂಡಿರುವ ಅನಂತಕುಮಾರ್ ಹೆಗಡೆ ಚರ್ಚೆಗೆ ಬರುವಂತೆ ಸವಾಲು ಹಾಕಿದ್ದಾರೆ. ಇತ್ತ ದಿನೇಶ್ ಗುಂಡೂರಾವ್ ಇಂತಹ ಹೇಳಿಕೆಗಳು ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತಂದ್ರು. ಈ ಸುದ್ದಿಗಳನ್ನು ನೋಡೋಣ ಅನಂತ ವಿವಾದ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಮತ್ತೆ ಆಕ್ಟಿವ್ ಆಗಿರೋ ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ಮೂಲಕ ಸದ್ದು ಮಾಡ್ತಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಮಾತಾಡಿ ಸಿಎಂ ವಿರುದ್ಧ ಏಕವಚನ ಪ್ರಯೋಗ ಮಾಡಿದ್ರು. ಇದೀಗ ಇಂದು ಮತ್ತೆ ಮಾತನಾಡಿರುವ ಹೆಗಡೆ ಚರ್ಚೆಗೆ ಬನ್ನಿ ಅಂತ ಪಂಥಾಹ್ವಾನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನನ್ನ ಎದುರುಗಡೆ ಬರಬೇಕು ಡಿಬೇಟ್ಗೆ. ಸಂಸ್ಕೃತಿ ಅಂದರೆ ಏನು, ಯಾವುದು ಸಭ್ಯತೆ, ಇದರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ, ಸಾರ್ವಜನಿಕರ ಎದುರುಗಡೆ. ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು. ಸಿದ್ದರಾಮಯ್ಯನವರೇ, ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ. ಇಡೀ ಕರ್ನಾಟಕದ ಜನ ನೋಡಲಿ, ಲೈವ್ ಆಗಲಿ, ಬನ್ನಿ ನಮ್ಮ ಎದುರುಗಡೆ. ಅದಿಲ್ಲ ಅಂತಂದರೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದನ್ನು ಬಿಡಿ. ಯಾಕೆಂದರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು ಸಿದ್ದರಾಮಯ್ಯನವರೇ. ಇನ್ನು ಮುಂದುವರೆದು ಮೊದಲು ಅಸಭ್ಯವಾಗಿ ಮಾತನಾಡಿದವರು ಯಾರು? ಮೋದಿ, ಅಮಿತ್ ಶಾ, ಬಿಎಸ್ವೈ, ಹಿಂದೂಗಳ ಬಗ್ಗೆ ನೀವು ಅಸಭ್ಯವಾಗಿ ಮಾತಾಡಿದ್ದು ಯಾಕೆ ಅಂತ ಅನಂತಕುಮಾರ್ ಹೆಗಡೆ ಖಾರವಾಗಿ ಪ್ರಶ್ನೆ ಮಾಡಿದ್ರು. ನರೇಂದ್ರ ಮೋದಿ ಅವರ ಬಗ್ಗೆ, ಅಮಿತ್ ಶಾ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಹಿಂದುತ್ವದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಅಸಭ್ಯವಾಗಿ ನಡ್ಕೊಂಡಿರ್ತಕ್ಕಂಥವ್ರ ಮೊದಲು ಯಾರು? ನಾವೇನು ನಡ್ಕೊಂಡಿದ್ವಾ? ನಮ್ಮ ಬಗ್ಗೆ ಅಷ್ಟೊಂದು ಕೀಳಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿತ್ತು? ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ. ಕಾಂಗ್ರೆಸ್ ಲೀಡರ್ಸ್ಗಳೇ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ. ಮಾತಾಡೋ ರೀತಿ ನೀತಿಗಳನ್ನು ನೀವು ಕಲ್ತ್ಕೊಳ್ಳಿ. ಆಮೇಲೆ ನಮಗೆ ಪಾಠ ಮಾಡಿ. ಇನ್ನು ಹೆಲ್ತ್ ಬಗ್ಗೆ ಗಮನ ಕೊಡಲಿ ಅಂತ ವ್ಯಂಗ್ಯವಾಡಿದ್ದ ಡಿಸಿಎಂ ಡಿಕೆ ವಿರುದ್ಧವೂ ಕೂಡ ಅನಂತಕುಮಾರ್ ಹೆಗಡೆ ಕಿಡಿಕಾರಿದ್ದಾರೆ. ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ, ಸಂಶಯ ಬೇಡ ಅಂತ ಡಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಐ ಥಿಂಕ್ ಅವ್ರಿಗೆ ಪಾಪ ಅವರ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ದೇ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್.
ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ. ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತೀವಿ. ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕ್ರಿ ಚಿಂತೆ? ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು. ಮತ್ತೊಂದು ಕಡೆ ಅನಂತಕುಮಾರ್ ಹೇಳಿಕೆಯನ್ನ ನಾನು ಸಮರ್ಥಿಸೋದಿಲ್ಲ ಅಂತ ಸ್ವಪಕ್ಷದ ನಾಯಕರೇ ಅಸಮಾಧಾನ ಹೊರಹಾಕಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಕಾರ್ಯಶೈಲಿ ಭಿನ್ನ ಇದೆ. ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ. ಸಿದ್ದರಾಮಯ್ಯರು ಹಿಂದುಳಿದ ವರ್ಗದವರು, ಒಬ್ಬ ಮುಖ್ಯಮಂತ್ರಿ ರಾಜಕೀಯವನ್ನು ಅವರು ವಿರೋಧ ಮಾಡ್ಬೋದು, ರಾಜಕಾರಣ ವ್ಯತ್ಯಾಸ ಇರುತ್ತೆ. ಆದರೆ ಹಗುರವಾಗಿ ಏಕವಚನದಲ್ಲಿ ಮಾತಾಡಿದ್ದನ್ನು ಒಕ್ಕೋರ್ಲಿಂದ ನಾವಂತೂ ಖಂಡಿಸ್ತೀವಿ. ಇನ್ನು ಸಂಸದ ಅನಂತಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಾಕ್ಷ್ಯ ಎಲ್ಲವನ್ನ ಕಲೆ ಹಾಕ್ತಿದ್ದಾರೆ. ಅದಾದ್ಮೇಲೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮೋಟಲಿಗಾಲೇ ಎಫ್ಐಆರ್ ಹಾಕಿದ್ದಾರೆ. ಆ ಎವಿಡೆನ್ಸಸ್ಸು ಮತ್ತೊಂದು ಅದೆಲ್ಲ ಅವರು ಕಲೆ ಹಾಕ್ತಿದ್ದಾರೆ. ಅದಾದಮೇಲೆ ಏನು ಮುಂದಿನ ಕ್ರಮ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಅದೆಲ್ಲ ಅವರು ಲೋಕಲ್ ಪೊಲೀಸು ಅಲ್ಲಿ ತೀರ್ಮಾನ ಮಾಡ್ತಾರೆ. ಹೆಗಡೆ ವಿರುದ್ಧ ಕಿಡಿಕಾರಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದು ಕೀಳು ಮಟ್ಟದ ಹೇಳಿಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹೇಳಿಕೆ ಯಾವ ಧರ್ಮ ಸಂಸ್ಕೃತಿಯೂ ಒಪ್ಪೋದಿಲ್ಲ. ಸಮಾಜದ ಆರೋಗ್ಯಕ್ಕೆ ಇದು ಹಾನಿಕಾರಕ ಅಂತ ಹೇಳಿದ್ರು. ಆ ಥರ ಹೇಳಿಕೆಗಳು ಬಹಳ ಕೀಳ ಮಟ್ಟದ ಹೇಳಿಕೆಗಳು ಮತ್ತು ಬಹುಶಃ ನಮ್ಮ ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತಲೇ ಹೇಳಬೇಕು. ಆ ಥರ ಹೇಳಿಕೆಗಳು ಯಾವ ಸಂಸ್ಕೃತಿ ಕೂಡ ಒಪ್ಕೊಳ್ಳೋದಿಲ್ಲ. ಯಾವುದೇ ಧರ್ಮದ ಸಂಸ್ಕೃತಿ ಇಂಥ ಹೇಳಿಕೆಗಳು ಒಪ್ಕೊಳ್ಳೋದಿಲ್ಲ. ಸಂಸದ ಅನಂತಕುಮಾರ್ ಹೆಗಡೆಗೆ ಸಂಸ್ಕಾರನೇ ಇಲ್ಲ ಅಂತ ಸಚಿವ ಕೆ ವೆಂಕಟೇಶ್ ವಾಗ್ದಾಳಿ ನಡೆಸಿದ್ರು. ಭಟ್ಕಳದಲ್ಲೂ ಮಸೀದಿ ನಿರ್ನಾಮ ಮಾಡುತ್ತೇವೆಂದಿದ್ದಾರೆ. ಬೇರೆ ಸಮಾಜದ ದೇಗುಲ ಧ್ವಂಸ ಮಾಡಲು ಬಿಡೋಕಾಗುತ್ತಾ ಅಂತ ತಿರುಗೇಟು ಕೊಟ್ರು. ಅವರಿಗೆ ಸಂಸ್ಕಾರನೇ ಇಲ್ಲ ರೀ. ಆ ಮನುಷ್ಯ ಇದಾನಲ್ಲ, ಸಂಸ್ಕಾರ ಇಲ್ಲದೆ ಇರೋ ಮನುಷ್ಯ, ಅವ್ರಿಗೆ ನಾವು ಏನು ಹೇಳೋದು? ಏನೋ ಅವರು ಸಂಸ್ಕಾರ ಇಲ್ಲದೆ ಇರೋ, ಸಂಸ್ಕಾರ ಇಲ್ಲದ್ರೆ ಹಾಗೆ ಮಾತಾಡೋದಲ್ವ? ಸಂಸ್ಕಾರಸ್ಥರು ಯಾಕೆ ಮಾತಾಡ್ತಾರೆ? ಸಿಎಂ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಏಕವಚನ ಬಳಸಿದ ವಿಚಾರವಾಗಿ ಮಾತನಾಡಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಅದು ಅವರ ಸಂಸ್ಕೃತಿಯನ್ನ ತೋರಿಸುತ್ತೆ. ವೋಟಿಗಾಗಿ ಇಂತಹ ಹೇಳಿಕೆಗಳನ್ನ ಕೊಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಅವರು 5 ವರ್ಷ ಏನು ಕೆಲಸ ಮಾಡೋಕ್ಕಾಗಿಲ್ಲ. ಅವರಿಗೆ ಜನರ ಮಧ್ಯನೂ ಹೋಗಿ ಏನು ಕೆಲಸ ಮಾಡಿಲ್ಲ. ಹಾಗಾಗಿ ಈಗ ಚುನಾವಣೆ ಬಂದಿದೆ ಅಂತ ಹೇಳಿ ವೋಟಿನ್ಗೋಸ್ಕರ ಅವರು ಇದೆಲ್ಲ ಈ ತಂತ್ರ ಮಾಡ್ತಾ ಇದ್ದಾರೆ. ಅದು ನಡೆಯಲ್ಲ ಅಂತ ಅನಿಸುತ್ತೆ ನನ್ನ ಭಾವನೆ. ಅನಂತಕುಮಾರ್ ಹೆಗಡೆ ಸಿಎಂ ವಿರುದ್ಧ ಏಕವಚನ ಬಳಸಿದ ಕಾರಣ ಅವರ ವಿರುದ್ಧ ಶಿವಮೊಗ್ಗ, ಶಿರಸಿ, ಬಾದಾಮಿ, ಕೊಪ್ಪಳದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯ ಖಾನಾ, ಹೊಸಹಳ್ಳಿಯ ಮದಕರಿ ವೃತ್ತದಲ್ಲಿ ಕುರಿಗಳೊಂದಿಗೆ ಪ್ರತಿಭಟನೆ ಮಾಡಿದ್ರು. ಇನ್ನು ಶಿವಮೊಗ್ಗದಲ್ಲಿ ಸಂಸದರ ಭಾವಚಿತ್ರಕ್ಕೆ ಬೆಂಕಿ ಹಾಕಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಶಿವಮೊಗ್ಗದಲ್ಲಿ ಪ್ರಿಯಕರನೊಬ್ಬ ಪ್ರಿಯತಮೆಗೆ ಚಾಕುವಿನಿಂದ ಇರಿದಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೈತಿಕ ಗೂಂಡಾಗಿರಿ ಮುಂದುವರೆದಿದ್ದು ಅನ್ಯ ಕೋಮಿನ ಜೋಡಿ ಮೇಲೆ ಹಲ್ಲೆ ನಡೆಸಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುಂಡರ ಗೂಂಡಾಗಿರಿ ಮುಂದುವರೆದಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳಕ್ಕೆ ಬಂದಿದ್ದ ಅನ್ಯ ಕೋಮಿನ ಜೋಡಿ ಮೇಲೆ ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ದಾರೆ. ಮುಸ್ಲಿಂ ಯುವಕನ ಜೊತೆ ಬಂದಿದ್ದ ಹಿಂದೂ ಯುವತಿಗೆ ಥಳಿಸಲಾಗಿದೆ. ಇಷ್ಟೇ ಅಲ್ಲದೆ ಪೊಲೀಸರಿಗೂ ಜೋಡಿಯನ್ನ ಹಿಡಿದುಕೊಟ್ಟಿದ್ದಾರೆ. ಪೊಲೀಸರು ಇಬ್ಬರ ವಿಚಾರಣೆ ನಡೆಸಿದ್ದಾರೆ. ಕಾನೂನು ಬಾಹಿರವಾಗಿ ರೈತನ ಮನೆ ಹರಾಜು ಹಾಕಿರೋ ಆರೋಪ ಕೇಳಿಬಂದಿದೆ. ರೈತರು ಮೈಸೂರಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಅಧಿಕಾರಿಗಳ ವಿರುದ್ಧ ರಾಜ್ಯ ರೈತ ಸಂಘ ಆಕ್ರೋಶ ಹೊರಹಾಕಿತು. ರೈತ ದೊರೆಸ್ವಾಮಿ ಬ್ಯಾಂಕ್ನಿಂದ 15 ಲಕ್ಷ ಸಾಲ ಪಡೆದಿದ್ರು. ಇದಕ್ಕೆ ಬಡ್ಡಿ ಸಮೇತ 18,98,000 ತೀರಿಸಿದ್ರು. ಆದರೂ ಬ್ಯಾಂಕ್ ಅಧಿಕಾರಿಗಳು ಮನೆ ಹರಾಜು ಹಾಕಿದ್ದಾರಂತೆ. ಭಾರತ್ ಜೋಡೋ ನ್ಯಾಯಯಾತ್ರೆ ವೇಳೆ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಇತ್ತ ರಾಜ್ಯದಲ್ಲಿ ನಾಯಕರ ಲೋಕಸಭೆ ತಂತ್ರ ಜೋರಾಗಿದೆ. ಡಿಸಿಎಂ ಆಗಿರೋ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಶುಭ ಹಾರೈಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಭಾರತ ಜೋಡೋ ನ್ಯಾಯ ಯಾತ್ರೆ ಇಂದು 3ನೇ ದಿನಕ್ಕೆ ಕಾಲಿಟ್ಟಿದೆ. ಮಣಿಪುರದ ಬಳಿಕ ನಾಗಾಲ್ಯಾಂಡ್ನಿಂದ ಯಾತ್ರೆ ಆರಂಭವಾಯಿತು. ಸಂಸದ ರಾಹುಲ್ ಗಾಂಧಿ ಕೊಹುಮಾದ ಸ್ಥಳೀಯರನ್ನ ಭೇಟಿಯಾದರು. ಕಾಂಗ್ರೆಸ್ ನಾಯಕರನ್ನ ನೋಡಲು ರಸ್ತೆಯ 2 ಇಕ್ಕೆಲಗಳಲ್ಲೂ ಜನ ಸೇರಿದ್ರು. ಸ್ಥಳೀಯ ನಾಯಕರೊಂದಿಗೆ ರಾಹುಲ್ ಗಾಂಧಿ ಸಂವಾದ ನಡೆಸಿದ್ರು. ನನಗೆ ನನ್ನ ಧರ್ಮದಿಂದ ಲಾಭ ಪಡೆಯುವ ಉದ್ದೇಶ ಇಲ್ಲ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಸಾರ್ವಜನಿಕವಾಗಿ ಧರ್ಮ ಬಳಸುವುದು ಲಾಭ ಪಡೆಯಲು ಮಾತ್ರ. ಅದನ್ನ ನಾನು ಬಟ್ಟೆ ಮೇಲೆ ಬರೆದುಕೊಂಡು ಓಡಾಡಬೇಕಿಲ್ಲ ಅಂತಂದ್ರು. मतलब जो धर्म यहाँ पे पहनता है वो धर्म का फायदा उठाने की कोशिश करता है. मैं अपने धर्म की फायदा उठाने की कोशिश नहीं करता. मुझे उसमें इंटरेस्ट नहीं. ರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಬಹಿಷ್ಕರಿಸಿದ್ದಕ್ಕೆ ರಾಹುಲ್ ಗಾಂಧಿ ಸಮರ್ಥನೆ ಕೊಟ್ಟಿದ್ದಾರೆ. ಮೋದಿಯೇ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ರೂಪಿಸಿದ್ದಾರೆ. ಅದು ಮಂದಿರದ ಕಾರ್ಯಕ್ರಮವಲ್ಲ, ಮೋದಿ ಕಾರ್ಯಕ್ರಮ ಅಂತ ವ್ಯಂಗ್ಯವಾಡಿದ್ದಾರೆ. एक completely political Narendra Modi function. It's become a RSS BJP function.